ನೋಡಿ ಕ್ವಶನ್ ಎಷ್ಟು 7x plus 3y is congruent to 10 mod 16. 2x plus 5y is congruent to 9 mod 16. ಫಸ್ಟ್ ಏನು ಮಾಡಬೇಕು? 7x plus 3y is congruent to 10 mod 16. 2x plus 5y is congruent to 9 mod 16. Equation 1 in equation 2. ಇಲ್ಲಿ ಈಗ ನೋಡಿ ಸೇಮ್ ಪ್ರೊಸೀಜರ್ ನೀಟಾಗಿ ಮಾಡೋಣ. ಇದರ ವರ್ಕು ಏನು ಬರೆಯೋದು ಬೇಕಾಗಿಲ್ಲ ನೀವು. ಈಗ ನೋಡಿ ಫಸ್ಟ್ ಏನು ಮಾಡಿ ಎಕ್ಸ್ ಕೋಫಿಷಿಯಂಟ್ಸ್ನ ಬರ್ಕೊಡೋಣ. ಎಕ್ಸ್ ಕೋಫಿಷಿಯಂಟ್ ಮತ್ತು ವೈ ಕೋಫಿಷಿಯಂಟ್ ಇಲ್ಲೇನಿದೆ 7 ಇದೆ, 2 ಇದೆ ಎಕ್ಸ್ ಕೋಫಿಷಿಯಂಟ್, ಮತ್ತು 3 ಮತ್ತು 5 ಇದೆ. ಡಿಟರ್ಮಿನೇಟ್ ಮಾಡೋದಾಗಿ ಮಾಡ್ಕೋಬೇಕು. GCD of 7 into 5 minus 3 into 2 ಇದು ಒಂದು M16. ಈಗ ಇದನ್ನು ಕ್ಯಾಲ್ಸಿಯಂ ಮಾಡೋಣ. 7 into 5 minus 3 into 2 29 ಬರುತ್ತೆ. 29, 16 ಏನು ಮಾಡಬೇಕು ನೀವು ಅಂದರೆ ಇಲ್ಲಿ 29/16 ಮಾಡಬೇಕು ಫಸ್ಟ್. ದೆನ್ ರಿಮೈಂಡರ್ ಈಸ್, ಇದೆಲ್ಲ ರಫ್ ವರ್ಕು ಮಾಡೋಕ್ಕೆ ಹೋಗಬೇಡಿ ನೀವು. ನೋಡಿ ಓಪನ್ ಬ್ರ್ಯಾಕೆಟ್ ಮಾಡ್ಕೊಳ್ಳಿ. 29/16 ಈಕ್ವಲ್ ಹೊಡೀರಿ, SD ಹೊಡೀರಿ, 1 ಪಾಯಿಂಟ್ ಬರುತ್ತೆ. ಈ ಥರ ಸೈಡ್ಗೆ ಹೋಗಿ -1 ಹೊಡೀರಿ, ಇಂಟು 16 ಹೊಡೀರಿ, ರಿಮೈಂಡರ್ ಸಿಕ್ಬಿಡುತ್ತೆ. ಎಷ್ಟು? 13. ಈಗೇನು ಮಾಡಬೇಕು? ಈ ಡಿವೈಡ್ ಮಾಡಿರ್ತೀರಲ್ಲ ಈ ನಂಬರ್ನ ರಿಮೈಂಡರಿಂದ ಡಿವೈಡ್ ಮಾಡಬೇಕು. 16/13. ದೆನ್ ರಿಮೈಂಡರ್ ಈಸ್ ಸೇಮ್ ಪ್ರೊಸೀಜರ್. ಈಗ 16/13 ಬ್ರ್ಯಾಕೆಟ್ ಓಪನ್, 16/13 ಈಕ್ವಲ್ SD 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೈಡ್ ಬಟನ್ ನೋಡಿರಿ, -1 ಬ್ರ್ಯಾಕೆಟ್ ಕ್ಲೋಸ್ ಇಂಟು 13. 3 ಎಕ್ಸ್ಟೆಂಡ್ ಮಾಡಬೇಕು. 13/3 ಈ ಡಿವೈಡ್ ಮಾಡಿರ್ತಿರಲ್ಲ ಅದನ್ನ ರಿಮೈಂಡರಿಂದ ಡಿವೈಡ್ ಮಾಡಬೇಕು. 13/3. ದೆನ್ ರಿಮೈಂಡರ್ ಈಸ್ 13/3 ಈಕ್ವಲ್ ಹೊಡೀರಿ, SD ಹೊಡೀರಿ, -4 ಈ ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡು ಮಾಡಿ. ಫಸ್ಟಿಂದ ಮಾಡ್ತೀನಿ ನೋಡಿ. ಓಪನ್ ಬ್ರ್ಯಾಕೆಟ್ 13/3 ಈಕ್ವಲ್ SD -4 ಹೊಡ್ಕೊಳ್ಳಿ, ಕ್ಲೋಸ್ ಬ್ರ್ಯಾಕೆಟ್ ಇಂಟು 3. ರಿಮೈಂಡರ್ ಈಸ್ 1. ನೋಡಿ ಈ ಡಿವೈಡ್ ಮಾಡಿದ್ದೀರಲ್ಲ ಇದರಿಂದ ರಿಮೈಂಡರಿಂದ ಡಿವೈಡ್ ಮಾಡಿ. 3/1 ಅಂದರೆ ಎಕ್ಸಾಕ್ಟ್ ಬಂದ್ಬಿಡುತ್ತೆ. ಆವಾಗ ಇಲ್ಲಿ ನೋಡಿ 3/1 ಮಾಡಿ. ಆನ್ಸರ್ ಏನಾದರೂ ಎಕ್ಸಾಕ್ಟ್ ಬಂದ್ಬಿಟ್ರೆ ಮಾಮೂಲು ಮಾಡಿ 3/1. ಆನ್ಸರ್ ಏನಾದರೂ ಎಕ್ಸಾಕ್ಟ್ ಪಾಯಿಂಟ್ ಸಮಥಿಂಗ್ ಬರಲಿಲ್ಲ ಅಥವಾ ಡಿವೈಡ್ ಬೈ ಬಂದಿಲ್ಲ ಅಂದರೆ ದೆನ್ ರಿಮೈಂಡರ್ 0 ಅಂತ ಬರ್ಕೊಳ್ಳಿ. ದೆನ್ ರಿಮೈಂಡರ್ ಈಸ್ 0. ರಿಮೈಂಡರ್ ಯಾವಾಗ 0 ಬರುತ್ತೆ ಅದಕ್ಕಿಂತ ಮುಂಚೆದು ಯಾವುದು ರಿಮೈಂಡರ್ ಇದೆ ಅದೇ GCD. ಈಗ GCD ಆಫ್ 29, 16 is 1. ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ, ಡೈರೆಕ್ಟ್ 1 ಬರೀರಿ, ಸರಿನಾ? ಈಗ ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನಿದೆ 2 ಇದೆ, ಇಲ್ಲಿ 7. 2ನ ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಿ. 2 ಇಂಟು ಈಕ್ವೇಷನ್ 1 ಮೈನಸ್ 7ನ ಈಕ್ವೇಷನ್ 2 ಮಾಡಿ. 7 ಇಂಟು ಈಕ್ವೇಷನ್ 2. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ಕೋತೀರಾ ಅಂದರೆ 2 ಇಂಟು A ಮೈನಸ್ 7 ಇಂಟು B ಮೈನಸ್ 7 ಇಂಟು B ಈ ಥರ ಟೈಪ್ ಮಾಡ್ಕೊಳ್ಳಿ. ನೋಡಿ 2 ಇಂಟು ಆಲ್ಫಾ ಇದು ಹೊಡೆದ್ರೆ A ಬರುತ್ತೆ, ಮೈನಸ್ 7 ಇಂಟು ಆಲ್ಫಾ ಇದು ಹೊಡೆದ್ರೆ B ಬರುತ್ತೆ. ಕ್ಯಾಲ್ಕುಲೇಟ್. ಫಸ್ಟು ಎಕ್ಸ್ ಕೋಫಿಷಿಯಂಟ್ 7 ಮತ್ತು 2 ಎಷ್ಟು ಬರುತ್ತೆ? 0. ಎಕ್ಸ್ ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೈ ಕೋಫಿಷಿಯಂಟ್ 3 ಮತ್ತು 5 -29 ಬರ್ತಾ ಇದೆ. -29y ಅಂತ ಬರುತ್ತೆ. ಈಸ್ ಕಾನ್ಗ್ರುಯೆಂಟ್ A 10 B 9.
minus 43 mod 16 minus minus ತೆಗೆದುಬಿಡಿ, ಉಳಿದೇನು 29y is congruent to 43 mod 16. ಈಗ ಕ್ಯಾಲ್ಸಿಲಿಂದ ಟೈಪ್ ಮಾಡ್ಕೊಳ್ಳಿ, 29y minus 43 divided by 16 ಈ ಥರ ಟೈಪ್ ಮಾಡ್ಕೊಳ್ಬೇಕು. ಈಗ ನೋಡಿ ಪ್ಲಸ್ 43 ಕಡೆ ಹೋದರೆ ಮೈನಸ್ 29y minus 43 ಅಂದರೆ 16 divides 29y minus 43, ಅದಕ್ಕೆ ನೀವು ಈ ಥರ ಟೈಪ್ ಮಾಡ್ಕೋಬೇಕು. ಇಲ್ಲಿ minus 43 ಇದ್ದರೆ 29y plus 43 by 16 ಆ ಥರ ಇದು ಬರ್ಕೊಬಿಡ್ತೀನಿ. ನೋಡಿ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ಕೋಬೇಕು, 29y minus 43 by 16 ಅಂತ ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಟ್ಟು 1 ಕೊಡಿ, -7/8 ಇಂಟೀಜರ್ ಬರೋ ಗಂಟ ಮಾಡಬೇಕು. 2ಗೆ 15/16 ಬೇಡ, 3ಗೆ ಬೇಡ, 4ಗೆ 73/16 ಬೇಡ, 5ಗೆ 51/8 ಬೇಡ, 6ಗೆ 131/16 ಬೇಡ, 7ಗೆ 10. ಅಂದರೆ y = 7 ಬಂದು ನಿಮ್ಮದು ಸೊಲ್ಯೂಷನ್. ಗೊತ್ತಾಗ್ತಿದೆಯಾ? ನೀವೇನಂತ ಬರೀತೀರಾ ಈಗ, ವಿಚ್ ಈಸ್ ಸ್ಯಾಟಿಸ್ಫೈಡ್ ಫಾರ್ y = 7, hence y is congruent to 7 mod 16. ಇದು ಒಂದು ಆನ್ಸರ್ ಆಯಿತು. ಇನ್ನೊಂದು ಮಾಡೋಕ್ಕೆ ಏನು ಮಾಡಬೇಕು, ಈಗ ನೋಡಿ y ಕೋಫಿಷಿಯಂಟ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ y ಕೋಫಿಷಿಯಂಟ್ ಏನು 3 ಮತ್ತು ಇಲ್ಲಿ 5ನ ಈಕ್ವೇಷನ್ ಮಾಡಿ 1ಗೆ ಮಲ್ಟಿಪ್ಲೈ ಮಾಡಿ, 5 into equation 1 minus 3ನ equation 2ಗೆ ಮಲ್ಟಿಪ್ಲೈ ಮಾಡಿ, 3 into equation 2. ಸಾರಿ, ನೋಡಿ ಕ್ಯಾಲ್ಸಿಲಿ 5a minus 3b ಅಂತ ಟೈಪ್ ಮಾಡ್ಕೊಳ್ಳಿ. 5a minus 3b ಅಥವಾ 5 into a minus 3 into b. 5 into a 5a 3b ಹೊಡೆದ್ರು ಏನೂ ಪ್ರಾಬ್ಲಮ್ ಇಲ್ಲ, -3 into ಗೊತ್ತಾಯ್ತಲ್ವ. ಈಗ ಕ್ಯಾಲ್ಕುಲೇಟ್ ಹೊಡೀರಿ. ಫಸ್ಟ್ ಎಕ್ಸ್ ಕೋಫಿಷಿಯಂಟ್ಸ್ನ ಹೊಡಿ. ಎಕ್ಸ್ ಕೋಫಿಷಿಯಂಟ್ ಏನು 7 ಮತ್ತು 2, 29x ಬರುತ್ತೆ. ಎಷ್ಟು ಬರುತ್ತೆ? 29x. ಆಮೇಲೆ y ಕೋಫಿಷಿಯಂಟ್ ಕ್ಯಾಲ್ಕುಲೇಟ್. y ಕೋಫಿಷಿಯಂಟ್ 3 ಮತ್ತು 5, 0y ಬರುತ್ತೆ, ಬೇಡ ಅದು. ನೆಕ್ಸ್ಟು ಇದು ರೈಟಲ್ಲಿರೋದು a 10, ಆಮೇಲೆ ಇದು 9, ಎಷ್ಟು ಬರ್ತಾ ಇದೆ? 23. 29 is congruent to 23 mod 16. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈಗ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 29x minus 23 divided by 16 ಕ್ಯಾಲ್ಕುಲೇಟ್. 1 ಮಾಡಿ 3/8 ಬರ್ತಾ ಇದೆ, 2 ಮಾಡಿ 35/16 ಬರ್ತಾ ಇದೆ, 3 ಮಾಡಿ 4 ಬರ್ತಾ ಇದೆ. ಅಂದರೆ ವಿಚ್ ಇಸ್ ಸ್ಯಾಟಿಸ್ಫೈ ಫಾರ್ 3, ವಿಚ್ ಈಸ್ ಕ್ಯಾಲ್ಸಿಲಿ ಏನು ಟೈಪ್ ಮಾಡ್ತೀರಾ, 29x minus 23/16 ಅಂತ ಟೈಪ್ ಮಾಡಿ, which is satisfied for x is equal to 3. Hence x is congruent to 3 mod 16.
thus x is congruent to 3 mod 16 and y is congruent to 7 mod 16 is the solution. Thank you. Please like, share and subscribe.